ನಮಸ್ಕಾರ ವೀಕ್ಷಕರೇ, ಈಗ ಮುಂದಿನ ಶ್ಲೋಕವನ್ನು ನೋಡೋಣ. ಯದೃಚ್ಛಾಲಾಭ ಸಂತುಷ್ಟೋ ದ್ವಂದ್ವಾತೀತೋ ವಿಮತ್ಸರಃ ಸಮಸ್ಸಿದ್ಧಾವಸಿದ್ಧೌ ಚ ಕೃತ್ವಾಪಿ ನ ನಿಬಧ್ಯತೆ. ಸಮಸ್ಸಿದ್ಧಾವಸಿದ್ಧೌ ಚ ಕೃತ್ವಾಪಿ ನ ನಿಬಧ್ಯತೆ ಅಂದರೆ ಯದೃಚ್ಛಾ ಲಾಭ ಸಂತುಷ್ಟೋ ಈಗ ಲಾಭ ಬಂದಾಗ ಸಂತುಷ್ಟನಾಗಿಯೂ ಹರ್ಷನಾಗಿಯೂ ದ್ವಂದ್ವಾತೀತೋ ವಿಮತ್ಸರಃ ತನಗೆ ಇಚ್ಛಿಸದೆ ತಾನಾಗಿ ಬಂದಂತಹದ್ದಿರಬಹುದು ಅಥವಾ ಇಚ್ಛಿಸದೇ ಬಂದಂತಹದ್ದಾಗಿರಬಹುದು. ಅದರಲ್ಲಿ ಯಾವುದೇ ಸಂತುಷ್ಟನಾಗಿರದೇ ಇರಬಹುದು, ಆಗದೇ ಇರುವವನು. ಯದೃಚ್ಛಾ ಲಾಭ ಸಂತುಷ್ಟೋ ದ್ವಂದ್ವಾತೀತ ಅಂದರೆ ಶೋಕ ಹರ್ಷಾದಿಗಳಲ್ಲಿ, ವಿಮತ್ಸರಃ ಯಾವುದೇ ಈರ್ಷೆಗೆ ಒಳಗಾಗದೇ ಇರುವಂತಹನು, ಸಮಸ್ಸಿದ್ಧಾವಸಿದ್ಧೌ ಚ ಸಿದ್ಧಿ ಅಥವಾ ಅಸಿದ್ಧಿಯೇ ಆಗಿದ್ದರೂ ಕೂಡ ಸಮಸ್ಸಿದ್ಧಾವಸಿದ್ಧೌ ಚ ಕೃತ್ವಾಪಿ ನ ನಿಬಧ್ಯತೆ ಯಾವುದೇ ಕರ್ಮದ ಒಂದು ಸೋಂಕು ಅವನಿಗೆ ಅಂಟುವುದಿಲ್ಲ ಅಂತ. ಅಂದರೆ ಒಬ್ಬ ಸನ್ಯಾಸಿಯಾಗಿಂಥವನಿಗೆ ಯಾವುದೇ ಲಾಭದ ಆಕಾಂಕ್ಷೆಯಾಗಲಿ, ಹರ್ಷ ಶೋಕಗಳಲ್ಲಾಗಲಿ ಅಥವಾ ಯಾವುದೇ ಈರ್ಷ್ಯೆಗಳಲ್ಲಾಗಲಿ ಎಲ್ಲವನ್ನೂ ಪರಿತ್ಯಕ್ತನಾಗಿರೋದ್ರಿಂದ, ಪರಿವ್ರಾಜಕರಾಗಿರೋದ್ರಿಂದ ಅಂತಹವರಿಗೆ ಇದು ಯಾವುದೂ ಅಂಟುವುದಿಲ್ಲ ಅಂತ ಕೃಷ್ಣ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ.